ಯುವ ರಾಜ್ಕುಮಾರ್. ಆ ಹೆಸರನ್ನ ಕೇಳಿದಾಗ, ಅವರ ಪ್ರೆಸೆನ್ಸ್ ಫೀಲ್ ಆದಾಗ, ಆ ಡ್ಯಾನ್ಸ್ ಮೂವ್ಸ್ನ ನೋಡಿದಾಗ ಎಷ್ಟೋ ಜನಕ್ಕೆ ಅಪ್ಪು ಅವ್ರನ್ನೇ ನೋಡ್ತಿದೀವಾ ಅನ್ನೋ ಭಾವನೆ ಬರಬಹುದು. ಆದ್ರೆ ಆ ವ್ಯಕ್ತಿಗೆ, ಅವರ ವ್ಯಕ್ತಿತ್ವಕ್ಕೆ ಇದು ಖಂಡಿತ ರಿಪ್ಲೇಸ್ಮೆಂಟು ಅಲ್ಲ, ಅದು ಸಾಧ್ಯನೂ ಇಲ್ಲ. ಒಬ್ಬನೇ ಶಿವ ಒಬ್ಬನೇ ಯುವ, ಇದು ಯುವ ಚಿತ್ರದ ಮೊದಲ ಹಾಡು. ಹಾಗೇನೆ ಇಲ್ಲಿಂದ ಶುರು ಅನ್ನೋ ರೀತಿ ಚಿತ್ರತಂಡ ಚಾಮರಾಜನಗರದಲ್ಲಿ ದೊಡ್ಡ ಮಟ್ಟದ ಇವೆಂಟ್ ನಡೆಸೋ ಮೂಲಕ ಸಿನಿಮಾದ ಫಸ್ಟ್ ಸಿಂಗಲ್ ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಡಿನ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಇಲ್ಲಿ ಮುಖ್ಯವಾಗಿ 2 ವಿಚಾರಗಳು ನನ್ನನ್ನ ಇಂಪ್ರೆಸ್ ಮಾಡಿದ್ವು. ಒಂದು ಮೇಕಿಂಗ್ ಕ್ವಾಲಿಟಿ ಅಂಡ್ ಇನ್ನೊಂದು ಆ ಲಿರಿಕ್ಸ್. ಹೇಳು ಮಾಡಿಸ್ತಾಗಿತ್ತು ಇಂಟ್ರೊಡಕ್ಷನ್ಗೆ. ಟೆಕ್ನಿಕಾಲಿಟೀಸ್ ಬಗ್ಗೆ ಟೈಟಲ್ ಟೀಸರ್ ಬಂದಾಗ್ಲೇ ನಾನು ನಿಮಗೆ ಹೇಳಿದ್ದೆ, ಇದು ನಾರ್ಮಲ್ ಇಂಟ್ರೊಡಕ್ಟರಿ ಮೂವಿ ತರ ಅಂತೂ ಇಲ್ವೇ ಇಲ್ಲ. ಒಬ್ಬ ಟೈರ್ 1 ಆಕ್ಟರ್ ಸ್ಟಾರ್ ಹೀರೋ ಸಿನಿಮಾಗೆ ಯಾವ ರೀತಿ ಬಿಲ್ಡ್ ಇರತ್ತಲ್ಲ, ಆ ಲೆವೆಲ್ ಔಟ್ಪುಟ್ ಅನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಮೇಕಿಂಗ್ ಇದೆ ಅಂತ. ಅಂಡ್ ಈಗ ಈ ಹಾಡಲ್ಲಿ ಕ್ವಾಲಿಟಿ ಅನ್ನೋದು ಒಂಚೂರು ಜಾಸ್ತಿನೇ ಡಾಮಿನೇಟ್ ಮಾಡ್ಬಿಟ್ಟಿದೆ, ಸ್ಪೆಷಲಿ ಕಲರ್ ಗ್ರೇಡಿಂಗ್ ವಿಚಾರದಲ್ಲಿ. ಹೊಂಬಾಳೆಯಿಂದ ಬರೋ ಪ್ರತಿ ಸಿನಿಮಾದಲ್ಲೂ ಒಂದು ಡೆಫಿನೆಟ್ ಪ್ಯಾಟರ್ನ್ ಫಾಲೋ ಆಗ್ತಿರುತ್ತೆ. ಸೊ ಅದೇ ತರ ಇಲ್ಲೂ ಕೂಡ ಫೈರ್ ಎಲಿಮೆಂಟ್ಸ್, ಬೈಕ್ ಹೆಡ್ಲೈಟ್ಸ್, ಬೇರೆ ಬೇರೆ ಕಲರ್ ಪ್ಯಾಲೆಟ್ಸ್, ಇವೆಲ್ಲದರಿಂದ ಇವುಗಳನ್ನ ಬಳಸಿರೋ ರೀತಿಯಿಂದ ಓವರ್ ಆಲ್ ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೋಪ್ಫುಲಿ ಅದು ಸಿನಿಮಾದಲ್ಲೂ ಇದೇ ತರ ಮುಂದುವರಿಲಿ. ಲಿರಿಕ್ಸ್ ಕಡೆ ಬಂದ್ರೆ, ಈ ಲೆಗೆಸಿ ಅನ್ನೋದನ್ನ ತಲೆಲಿಟ್ಕೊಂಡೆ ಸುಮಾರು ವಿಷಯಗಳನ್ನ ಬರೆದಿದ್ದಾರೆ ನಮ್ಮ ಸಂತೋಷ್ ಆನಂದರಾಮ್ ಅವರು. ಸ್ಟಾರ್ಟಿಂಗ್ ವಿತ್ ಒಬ್ಬನೇ ಶಿವ ಒಬ್ಬನೇ ಯುವ, ಇನ್ಮೇಲೆ ಇವ ಜೊತೆ ನಿಲ್ಲುವ. ಸುಮ್ನೆ ಬಂದೋನಲ್ಲ, ಸುಮ್ನೆ ಹೋಗೋನಲ್ಲ, ಸುಮ್ನೆ ಕೂರೋನಂತೂ ಅಲ್ವೇ ಅಲ್ಲ. ಕಾಲಿಟ್ಟಿದ್ದಾಗಿದೆ, ಹೆಜ್ಜೆ ಗುರ್ತು ಬಿದ್ದಾಗಿದೆ, ಇನ್ನೇನಿದ್ರು ಎಸ್ಟಾಬ್ಲಿಷ್ ಆಗೋದಷ್ಟೇ ಬಾಕಿ ಅಂತ ಒತ್ತಿ ಒತ್ತಿ ಹೇಳ್ದಾಗಿತ್ತು. ಇನ್ನ ಇದ್ರ ಜೊತೆಗೆ ಆ ರೆಫರೆನ್ಸಸ್ ಏನ್ ಗುರುವುದು, ಪವರ್ಫುಲ್, ಪವರಿಸಂ, ಪವರು ಕಟ್ಟಾಗಲ್ಲ, ಪವರ್ ಪ್ಲೇನೇ ಇಲ್ಲ. ಲೈಕ್ ಪ್ರತಿಯೊಂದು ಸಾಲಲ್ಲೂ ಅಪ್ಪು ಅವರೇ ತುಂಬಿಕೊಂಡಿದ್ದಾರೆ. ಅಂಡ್ ಆಲ್ಸೋ ಕಾಮೆಂಟು ಮಾಡೋರೆಲ್ಲ ಕೆಲ್ಸನ ಮಾಡೋರಲ್ಲ ಅಂತ ಯುವರತ್ನದಲ್ಲಿ ಪುನೀತ್ ಅವರು ಹೇಳಿದ್ರು. ಅಂಡ್ ಅದೇ ರೀತಿ ಟೀಕೆ ಮಾಡೋರ್ಗೆಲ್ಲ ಟೀಗೂ ಕಾಸಿರಲ್ಲ ಅಂತ ಹೇಳಿದ್ದು, ಅದರ ಟೈಮಿಂಗ್ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಬರೀ ಹಾಡಲ್ಲೇ ಇಷ್ಟು ರೆಫರೆನ್ಸಸ್ ಅಂದ್ರೆ ಯೋಚನೆ ಮಾಡಿ ಸಿನಿಮಾದಲ್ಲಿ ನೆಕ್ಸ್ಟ್ ಇರ್ಬೋದು ಅಂತ. ಸೊ ಅಪ್ಪು ಫ್ಯಾನ್ಸ್ ರೆಡಿಯಾಗಿ ಹಬ್ಬ ಮಾಡೋದಕ್ಕೆ. ಬಿಕಾಸ್ ಮಾರ್ಚ್ 29ಕ್ಕೆ ಯುವ ರಾಜ್ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ರೆ, ಅದೇ ಯುವ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಖತ್ ಒಳ್ಳೆ ಟ್ರಿಬ್ಯೂಟ್ ಕೊಡೋ ತರ ಸಂತೋಷ್ ಆನಂದರಾಮ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ದೊಡ್ಡದಾಗಿ. ಎನಿವೇಸ್, ಸಾಂಗ್ ಕಡೆ ವಾಪಸ್ ಬಂದ್ರೆ, ಇಲ್ಲಿನ ಕಾಂಪೋಸಿಷನ್ ಸ್ವಲ್ಪ ಸ್ಲೋ ಅನ್ಸಿದ್ರು ಆ ಟ್ಯೂನ್ ಬೀಳ್ತಿದ್ದ ಹಾಗೇನೆ ಒಂದು ವೈಬ್ ನ ತಂದು ಬಿಟ್ಟಿದ್ದಾರೆ ಅಜನೀಶ್ ಬಿ ಲೋಕನಾಥ್ ಅವರು. ಇಷ್ಟ ಆಯ್ತು. ಇನ್ನ ನಾನ್ ಕಾಯ್ತಾ ಇರೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳೋದಕ್ಕೆ. ಅಂಡ್ ಅದು ಮಾರ್ಚ್ 17ಕ್ಕೆ ಟ್ರೈಲರ್ ಬಂದಾಗ್ಲೇ ಡೆಫಿನೆಟ್ಲಿ ಗೊತ್ತಾಗತ್ತೆ ಅನ್ಕೋತೀನಿ. ಆಲ್ಸೋ ಯುವ ಪಾತ್ರದ ಕ್ಯಾರೆಕ್ಟರೈಸೇಷನ್, ಅದ್ರ ಮೇಲೆ ತುಂಬಾ ವರ್ಕ್ ಮಾಡಿರೋದು ಈ ಹಾಡಲ್ಲೇ ಕಾಣ್ತಾ ಇದೆ. ಬಟ್ ಅದರ ಸಂಪೂರ್ಣ ಚಿತ್ರಣ ಇನ್ಕ್ಲೂಡಿಂಗ್ ಡೈಲಾಗ್ ಡೆಲಿವರಿನ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನೆನ್ಪಿರ್ಲಿ, ಸಿನಿಮಾ ಬರ್ತಾ ಇರೋದು ಮಾರ್ಚ್ 28ಕ್ಕಲ್ಲ 29ಕ್ಕೆ. ಸೈನಿಂಗ್ ಆಫ್, ಲಿಖಿತ್.